A train traveling at a uniform speed for 360 kilometers would have taken 48 minutes less time to travel the same distance. ಅದೇ ಡಿಸ್ಟೆನ್ಸ್ಗೆ ಕಮ್ಮಿ ಸಮಯ ತೊಗೊಳೋದಂತೆ. ಇಫ್ ದ ಸ್ಪೀಡ್ ವರ್ 5 ಕಿಲೋಮೀಟರ್ಸ್ ಮೋರ್, ಅಕಸ್ಮಾತಾಗಿ ಆವ್ರೇಜ್ ಸ್ಪೀಡು 5 ಕಿಲೋಮೀಟರ್ ಹೆಚ್ಚಿರಬೇಕು. 5 ಕಿಲೋಮೀಟರ್ ಅಲ್ಲ, 5 ಕಿಲೋಮೀಟರ್ ಹೆಚ್ಚಿರಬೇಕು. ಫೈನ್ ದ ಒರಿಜಿನಲ್ ಸ್ಪೀಡ್ ಆಫ್ ದ ಟ್ರೈನ್. ತುಂಬ ಜನ ಸ್ಪೀಡ್ನ 5 ಅಂತ ತೊಗೊತಾರೆ. ಹೆಚ್ಚು ಅಂತ ಹೇಳೋದು ಬೇರೆ, ಬರೀ 5 ಅಂತ ಹೇಳೋ ನಂಬರ್ ಬೇರೆ. ಲೆಟ್ ದ ಒರಿಜಿನಲ್ ಸ್ಪೀಡ್ ಆಫ್ ದ ಟ್ರೈನ್ ಬಿ x ಕಿಲೋಮೀಟರ್ ಪರ್ ಅವರ್. ಇಲ್ಲಿ ನಾವು 2 ಕೇಸ್ ತೊಗೊಬೇಕಾಗುತ್ತೆ. ಇಲ್ಲಿ ಬರಿಲ್ಲ, ಇಲ್ಲಿ ಬರುತ್ತೆ. ಮೊದಲೇ ಕೇಸಲ್ಲಿ ಅದೇ ಡಿಸ್ಟೆನ್ಸ್ ಎರಡಲ್ಲೂ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ, ವ್ಯತ್ಯಾಸ ಏನಂತ ಹೇಳಿದ್ರೆ ಸ್ಪೀಡ್, ಸರಿನಾ? ಸೊ ಮೊದಲೇದಾಗಿ 360 ಕಿಲೋಮೀಟರ್ಸ್ ಅಷ್ಟೇ ದೂರ ಹೋಗ್ತಾಯಿದ್ದಾರೆ. ಅದಾಯಿತು ಅಂದಮೇಲೆ ಟೈಮ್ T1 ತೊಗೊಳೋಣ. ಸ್ಪೀಡು x ಕಿಲೋಮೀಟರ್ ಪರ್ ಅವರ್. ಇಲ್ಲಿ 360 ಕಿಲೋಮೀಟರ್ಸೇ, ಆದರೆ ಟೈಮು ಕಮ್ಮಿ ಹಾಕ್ಕೊಳುತ್ತೆ ಮತ್ತು ಸ್ಪೀಡು ಹೆಚ್ಚಾಗಿದೆ ಅಲ್ವಾ? ನೀವು ಹೆಚ್ಚು ಸ್ಪೀಡ್ ಮಾಡ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಕಮ್ಮಿ ಸಮಯ ತೊಗೊಳುತ್ತೆ ಅಲ್ವಾ, ಅದೇ ಡಿಸ್ಟೆನ್ಸ್ಗೆ. ಸರಿ ತಾನೆ? ಸೊ ಇದು ಬಿಡ್ತು ಅಂತ ಹೇಳಿದ್ರೆ ಟ್ರೈನ್ ಚಿತ್ರ ಬಿಡಿಸ್ಬೇಕಾಗುತ್ತೆ ಸ್ವಲ್ಪ, ನಮಗೋಸ್ಕರ ಚೆನ್ನಾಗಿ ಕಾಣುತ್ತಲ್ವಾ? ನಿಮ್ಮ ಎಕ್ಸಾಮಲ್ಲಿ ಬೇಕಾಗಿಲ್ಲ ಇದು. ಸಾಕಲ್ವಾ ಹುಡುಗರ? ಆಮೇಲೆ ಲೈಟ್ ಕಿಟಿಗೆ ಅದಾಯಿತು ಅಂದಮೇಲೆ ಇನ್ನೇನು ಬೇಕಾ? ಸಾಕು. ಇಲ್ಲೊಂದು ಕಿಟಕಿ ಹಾಕೋಣ. ಒಂದು ಜಾಗ ಮತ್ತೊಂದು ಜಾಗ, ಅಷ್ಟೇ, ರೆಡಿ. ಸೊ ಇದು ನಿಮ್ಮ ಸಿನಾರಿಯೋ, ಕರೆಕ್ಟಾಗಿದೆಯಾ? ಓಕೆ. ಗಿವನ್ ಏನಿಲ್ಲಿ, ಗಿವನ್ ಏನಂತ ಹೇಳಿದ್ರೆ, ಅಕಸ್ಮಾತ್ ನಾವು ಸ್ಪೀಡ್ ಹೆಚ್ಚು ಮಾಡ್ತು ಅಂತ ಹೇಳಿದ್ರೆ 48 ನಿಮಿಷ ಬೇಗ ಹೋಗ್ತಾಯಿದ್ದೀವಿ ಅಂತ ಹೇಳಿ. ಸೊ ಗಿವನ್ ಏನಂತ ಹೇಳಿದ್ರೆ T1 T2 ಕಂಪೇರ್ ಮಾಡ್ತು ಅಂತ ಹೇಳಿದ್ರೆ 48 ನಿಮಿಷ, ಇಲ್ಲ ಅಂತ ಹೇಳಿದ್ರೆ 48/60 ಅವರು ಬೇಗಿರ್ತೀವಿ ಆ ಜಾಗದಲ್ಲಿ ಅಂತ ಹೇಳಿ. ಇದೇ ಫಂಡ. ಇದು ಅರ್ಥ ಆಯಿತು ಅಂತ ಹೇಳಿದ್ರೆ ಮಿಕ್ಕಿದ್ದೆಲ್ಲ ನೀವು ಮಾಡ್ಕೊತೀರಾ. ಇವಾಗ ಏನಿದ್ರು ವರ್ಕಿಂಗ್, ಇಲ್ಲಿ ಯಾವ ಫಾರ್ಮುಲಾ ಉಪಯೋಗಿಸ್ತೀವಿ ಇಲ್ಲಿ? ಹೌದು, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಲ್ವಾ? ಅದು ಇಲ್ಲ ಅಂತ ಹೇಳಿದ್ರೆ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಏನು ಬೇಕಾದ್ರೂ ಯೋಚನೆ ಮಾಡ್ಬೋದು ನೀವು. T1 ಏನಿಲ್ಲಿ D1/S1 ಪ್ಲಸ್ ಅಲ್ಲ ಮೈನಸ್ D2/S2 ಇಸ್ ಈಕ್ವಲ್ ಟು ಡಿಫ್ರೆನ್ಸ್ ಇನ್ ಟೈಮ್, ದಟ್ ಈಸ್ 48/60. ಸೊ ಇದನ್ನು ನಾವು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಬೇಕು. ಇದು 12/4, 12/5, 4/5. ಇಲ್ಲಿ ಡಿಸ್ಟೆನ್ಸ್ 360 ಬರ್ತಾ ಇದೆ. ಸ್ಪೀಡು x ಇದು 360 x + 5 ಇಸ್ ಈಕ್ವಲ್ ಟು 4/5. ಇವಾಗ ಏನಿದ್ರು ನ್ಯೂಮರೇಟರ್ ನೋಡಿ, ಒಂದು ನಿಮಿಷ ಏನಾಗ್ತಿದೆ, 4 ಕಾಮನ್ ಇದೆ. 4 ಈಸ್ ಅ ಫ್ಯಾಕ್ಟರ್, ಕಾಮನ್ ಫ್ಯಾಕ್ಟರ್ ಅಲ್ವಾ? ಇದು 90 ಆಗುತ್ತೆ, ಇದು ಕೂಡ 90 ಆಗುತ್ತೆ, ಇದು 1 ಆಗುತ್ತೆ. ಇದು x + 5 ಮತ್ತು 5 ಆಲ್ ಇನ್ ಆಲ್ ಇನ್ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು ನಾವು. ಡಿನಾಮಿನೇಟರ್ ನೋಡಿ, ಇಲ್ಲಿ ಏನೇನು ಎಕ್ಸ್ಪ್ರೆಷನ್ ಇದೆ ಅದನ್ನೆಲ್ಲ ಬರ್ಕೊಳ್ಳಿ. 5x ಇಂಟು x + 5 ಜೊತೆ ಅಂದರೆ x + 5 ಜೊತೆ ಮಲ್ಟಿಪ್ಲೈ ಮಾಡಬೇಕು, ಸರಿ ತಾನೆ? ಇಲ್ಲ ಅಂತ ಹೇಳಿದ್ರೆ ವರ್ಕೌಟ್ ಆಗೋಲ್ಲ. ಸೊ ಇದು 450 x + 5 ಆಗುತ್ತಿದ್ದು. ಇಲ್ಲಿ 90 x ಮತ್ತು ಇದು x ಇಂಟು x + 5, ಸರಿನಾ? ಎಲ್ಲ ಸರಿ ಇದೆ. ಇರಿ ಇಲ್ಲ ಇದು ತಪ್ಪಿದೆ. ಇದು 450 ಆಗಬೇಕು.
ಗೊತ್ತಾಯ್ತಲ್ಲ, 90 × 5 450. ಮತ್ತು ಕೊನೆಯದಾಗಿ 450x ಪ್ಲಸ್ 5 ಟೈಮ್ಸ್ ಆಫ್ 450 minus 450x is equal to x square plus 5x plus 450 minus 450 ಕಟ್ ಆಗುತ್ತೆ. ಇದನ್ನು ಆ ಕಡೆ ಟ್ರಾನ್ಸ್ಪೋಸ್ ಮಾಡ್ತಾಯಿನಿ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 5 × 450 ಇದನ್ನು ನಾನು ಮಲ್ಟಿಪ್ಲೈ ಮಾಡ್ತಾಯಿಲ್ಲ. ಏನಕ್ಕೆ ಅಂಥೇಳಿ ನೀವೇ ನೋಡ್ತೀರಾ. ನೀವು ಜನರಲಿ ಈ ಥರ ದೊಡ್ಡ ದೊಡ್ಡ ನಂಬರ್ ಮಲ್ಟಿಪ್ಲೈ ಮಾಡೋದೇನು ಬೇಕಾಗಿಲ್ಲ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮಲ್ಲಿ. ಏನಕ್ಕೆ ಅಂಥೇಳಿ ಗೊತ್ತಾಗುತ್ತೆ ನೋಡಿ ಇವಾಗ. ಏನು ಮಾಡಬೇಕು, ವಿ ನೀಡ್ 2 ನಂಬರ್ಸ್ ಅಲ್ವಾ, ವಿಚ್ ವೆನ್ ಮಲ್ಟಿಪ್ಲೈಡ್ ಶುಡ್ ಗಿವ್ ಅಸ್ minus 5 × 450 ವಿಚ್ ವೆನ್ ಆಡೆಡ್ ಶುಡ್ ಗಿವ್ ಅಸ್ 5 ಅಂತ ಹೇಳಿದರೆ ಎರಡು ನಂಬರೂ ಹತ್ತಿರ ಇರಬೇಕು. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರುತ್ತೆ. ದೊಡ್ಡ ನಂಬರ್ ಪಾಸಿಟಿವು, ಪುಟ್ ನಂಬರ್ ನೆಗೆಟಿವ್ ಇರುತ್ತೆ. ಫ್ಯಾಕ್ಟರ್ಸ್ ಆಫ್ 450 × 5 ಏನು ಬರ್ಬೋದು, 1 ಮತ್ತು ಅದು ದೊಡ್ಡ ನಂಬರ್ ಅವೆಲ್ಲ ಬೇಕಾಗಲ್ಲ, ಎರಡಲ್ಲೂ ಬೇಕಾಗಲ್ಲ. ಆಮೇಲೆ 3 ದೊಡ್ಡದಾಗುತ್ತೆ, 5 ತುಂಬ ವ್ಯತ್ಯಾಸ ಇದೆ. ಯಾಕಂತ ಹೇಳಿದರೆ ಆಲ್ರೆಡಿ 5 ಇದೆ ಅಂಥೇಳಿ ನಾವೇನು ಎಂಥ ನಂಬರ್ ನೋಡ್ತಾ ಇದ್ದೀವಿ, ದೊಡ್ಡ ನಂಬರು ಅಂತ ಹೇಳಿದ್ರೆ ವಿಚ್ ಇಸ್ ಮಲ್ಟಿಪಲ್ ಆಫ್ 5. ಯಾವುದು ಬರ್ಬೋದು, 45 10 5. ಸಿಕ್ತು ಹುಡುಗರ, 50 45 ಕಂಡ್ರ ಅಲ್ವಾ. ದಿಸ್ ಈಸ್ ಕ್ಲಿಯರ್ಲಿ ಡಿವಿಸಿಬಲ್ ಬೈ 45 and 50 and so we have this expression. ಕೊನೆಯದಾಗಿ x square plus 50x minus 45x minus 5 × 450 is equal to 0. x ಕಾಮನ್ ಇದೆ, x plus 50 ಆಗುತ್ತೆ. ಇಲ್ಲಿ minus 45 ಇದೆ, x plus 50 ಬರಲೇಬೇಕು, ಬಂದೇ ಬರುತ್ತದು, is equal to 0. ಇಲ್ಲಿ x plus 50 into x minus 45 is equal to 0. ಇವಾಗ ರೂಟ್ಸ್ ಕಂಡುಹಿಡಿಬೇಕು. ಸೊ ಆಲ್ಫಾ ಬಂದು x plus 50 is equal to 0. ಸೊ x is equal to minus 50. Speed cannot be negative. Speed cannot be negative. ಹಾಗಾಗಿ ಇದು ಉತ್ತರ ಆಗಲ್ಲ. ಮುಂದಿಂದು ಬೀಟಾ x minus 45 is equal to 0. So x is equal to 45. ಉತ್ತರ ಸಿಕ್ತ ಅಷ್ಟೇ. ಸೊ therefore the average speed, original average speed is 45 km/h. ಇದೆ ನಿಮ್ಮ ಉತ್ತರ, ಸರಿನಾ. ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮಗೆ. ಮತ್ತು ಇಲ್ಲಿ ಸಿಂಪ್ಲಿಫೈ ಮಾಡೋದು, ಇಲ್ಲಿ 4 ಡಿವೈಡ್ ಮಾಡೋದು, ಮತ್ತು ಇದೆಲ್ಲ ನಾರ್ಮಲ್ ಕ್ಯಾಲ್ಕುಲೇಷನ್ ಬರೋವಂಥದ್ದು, ಸರಿನಾ. ಸೊ ಇದೆ ನಿಮ್ಮ ಉತ್ತರ.